ವಿಧಾನಸಭೆ ಕಲಾಪ ಆರಂಭವಾಗುತ್ತಿದ್ದಂತೆ ಮೊದಲಿಗೆ ಸಭಾಧ್ಯಕ್ಷ ಯುಟಿ ಖಾದರ್ ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಂಡರು. ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಬಡಾವಣೆಗಳಲ್ಲಿ ಮೂಲಸೌಕರ್ಯ ಒದಗಿಸುವ ಕುರಿತು ಪ್ರಶ್ನಿಸಿದ ಶಾಸಕ ಜಿಟಿ ದೇವೇಗೌಡ ಪ್ರಶ್ನೆಗೆ ಉತ್ತರಿಸಿದ ಸಚಿವ ಭೈರತಿ ಸುರೇಶ್, ಬಜೆಟ್ನಲ್ಲಿ ಮೈಸೂರು ನಗರದ ಕುಡಿಯುವ ನೀರು ಮತ್ತು ಒಳಚರಂಡಿ ಅಭಿವೃದ್ಧಿ 750 ಕೋಟಿ ರೂಪಾಯಿ ಅನುದಾನ ಮೀಸಲಿಡಲಾಗಿದೆ. ಈಗಾಗಲೇ ಮೈಸೂರು ಪ್ರಾಧಿಕಾರ ಸ್ಥಾಪಿಸಲಾಗಿದ್ದು, ಆ ಮೂಲಕ ಹೊಸ ಬಡಾವಣೆಗಳನ್ನು ಗುರುತಿಸಿ ಮೂಲಸೌಕರ್ಯಗಳನ್ನು ಕಲ್ಪಿಸಲಾಗುವುದು ಎಂದು ಮಾಹಿತಿ ನೀಡಿದರು. 4,000 ಕೋಟಿ ರೂಪಾಯಿಗೂ ಬೆಲೆ ಬಾಳುವಂತದ್ದು ಸೈಟ್ಸ್ ಇದೆ. ಈಗಾಗಲೇ ಅಡ್ವರ್ಟೈಸ್ ಆಗ್ತಾ ಇದೀವಿ ಸಭಾಧ್ಯಕ್ಷ. ಅದು ಮಾಡಿ ಹಣ ಬಂದಾಗ ಅದನ್ನ ನಾವು ಬೇರೆ ಕಡೆ ಉಪಯೋಗಿಸಂಗಿಲ್ಲ ಸಭಾಧ್ಯಕ್ಷರೇ, ಮೈಸೂರಿಗೇನೆ ಉಪಯೋಗಿಸ್ಬೇಕು. ಅದರಿಂದ ಎಲ್ಲೆಲ್ಲಿ ಹೊಸ ಲೇಔಟ್ಗಳಿದ್ದಾವೆ ಅವನ್ನೆಲ್ಲ ಗುರುತಿಸಿ ಅವ್ರಿಗೆ ಏನು ಬೇಸಿಕ್ ಕಮ್ಯುನಿಟೀಸ್ ಕೊಡ್ಲಿಕ್ಕೆ ನಾನು ಮಾಡ್ತೀನಿ. ತೆಂಗು ಸಂಶೋಧನೆ ಮತ್ತು ತೋಟಗಾರಿಕೆ ಬೆಳೆಗಳ ಅಭಿವೃದ್ಧಿಗೆ ತೋಟಗಾರಿಕೆ ವಿಶ್ವವಿದ್ಯಾಲಯದ ಸ್ಥಾಪನೆ ಕುರಿತು ಶಾಸಕ ಕೆ ಷಡಕ್ಷರಿ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್, ಈಗಾಗಲೇ ಹಣಕಾಸು ಇಲಾಖೆಗೆ ಪ್ರಸ್ತಾವನೆ ಕಳುಹಿಸಲಾಗಿದ್ದು ಹಂತ ಹಂತವಾಗಿ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಜಾಗ ಐತಿ, ಎಲ್ಲ ಐತಿ, ಹಂತ ಹಂತವಾಗಿ ಮಾಡ್ತೇವೆ. ಅದು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೂ ಹೋಗೈತಿ. ಆದಷ್ಟು ಬೇಗ ಅಪ್ರೂವಲ್ ಆಗಿ ಬಂದಿದ್ದ ಕೂಡಲೇ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡಿಸ್ತೇನೆ. ಈಗ ನಿಮ್ಮ ಅನ್ನೋದಂದಾಗ ಒಂದ್ ಸ್ವಲ್ಪ ಕೊಟ್ಬಿಟ್ರೆ ಸ್ಟಾರ್ಟ್ ಮಾಡಿಸ್ಬಿಡ್ತಾನೆ. ಅಲ್ಲಲ್ಲ, ಹಂತವಾಗಿ ಮಾಡೋಣ. ಈಗ ಮೈಸೂರು ಹಿರಿಯೂರು ಇದ್ರ ಬಗ್ಗೆ ಈಗಲೇ ಪ್ರೋಸೆಸ್ನಾಗ ಅದಾವು. ಈಗ ಒಂದು 145 ಕೋಟಿ, ಆಮೇಲೆ ಒಂದು 150 ಕೋಟಿ ಖರ್ಚು ಮಾಡ್ತದೇವಿ. ಈಗ ಅದಾಗಿದ್ ಕೂಡಲೇ ಮತ್ತೆ ಸ್ಟಾರ್ಟ್ ಮಾಡೋಣ.